ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ದಿಢೀರಂತ ಒಂದು ತಿಂಡಿ ಮಾಡಿದೆ. ಅದನ್ನ ನಿಮಗೆ ತೋರ್ಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದರೆ ಬಾಳೆ ನೇಂದ್ರ ಬಾಳೆ ಇತ್ತ ಮನೆಯಲ್ಲಿ. ಆಗ ಮಕ್ಕಳಿಗೆ ಏನಾದರೂ ಒಂದು ಸ್ಪೆಷಲ್ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿ ಅಲ್ವಾ. ನಾವು ಎಷ್ಟು ಅಂಗಡಿಯಿಂದ ತೆಗೆದ್ರೂ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ. ನಾವು ಮನೇಲಿ ಮಾಡುವಾಗ ಅವರಿಗೆ ಖುಷಿನೇ ಬೇರೆ. ಹಾಗೆ ನಾನು ದಿಢೀರಂತ ಒಂದು ಅದೇ ಕೇರಳ ಸ್ಟೈಲಲ್ಲಿ ಮಾಡ್ತಾರಲ್ವ, ಬಾಳೆ ಪುರ್ಚಲ್ ಪಳಂಪುರಿ ಅಂತ ಹೇಳ್ತಾರೆ, ಅದನ್ನ ಮಾಡಿದೆ. ಅದನ್ನ ನಾನು ಅವ್ರ ಥರ ಮಾಡಿಲ್ಲ, ಉದ್ದುದ್ದಾಗಿ ಕಟ್ ಮಾಡಿಲ್ಲ, ಚಿಕ್ಕದಾಗಿ ಕಟ್ ಮಾಡಿದರೆ ಫಸ್ಟ್ ಟೈಮ್ ಮಾಡೋದಕ್ಕೆ ಏನಾದರೂ ಮಿಸ್ಟೇಕ್ ಆದರೆ ಏನು ಮಾಡೋದು ಅಂತೇಳಿ ಚಿಕ್ಕದಾಗಿ ಟ್ರೈ ಮಾಡಿದೆ. ಈ ಥರ ಅದನ್ನ 3 ಪೀಸಾಗಿ ಕಟ್ ಮಾಡಿಕೊಂಡೆ. ಬಾಳೆಹಣ್ಣನ್ನು ನೋಡಿ, ಎಲ್ಲ ಹಣ್ಣುಗಳನ್ನ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡೆ ಸ್ನೇಹಿತರೆ. ಮತ್ತು ಇನ್ನೊಂದು ಪಾತ್ರೆಗೆ ಮೈದಾ ಹುಡಿ 1 ಕಪ್ಪು, ಮತ್ತು ಅಕ್ಕಿ ಹುಡಿ 1-2 ಸ್ಪೂನು, ಸಕ್ಕರೆ 1-3 ಸ್ಪೂನು, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಏಲಕ್ಕಿ ಬೇಕಾದರೆ ಹಾಕ್ಕೋಬೋದು, ಆಪ್ಷನಲ್ಲಿ ನಿಮಗೆ ಅದು ಬೇಕಾದರೆ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಚೂರು ಹಾಕ್ಕೋಬೋದು. ಮತ್ತು ಅರಿಶಿನ ಪುಡಿ ಒಂಚೂರು, ಒಂದು ಕಲರಿಗೆ ಮಾತ್ರ, ಅಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲಾಗಿ ಅದನ್ನೆಲ್ಲ ಹಾಕಿ, ನನಗೀಗ ದಿಢೀರಾಗಿ ಮಾಡಬೇಕು ಅಂತಾಗಿದ್ದಕ್ಕೆ ನಾನು ಅದಕ್ಕೆ ಅಡುಗೆ ಸೋಡಾ ಚೂರು ಹಾಕ್ಕೊಂಡೆ ಸ್ನೇಹಿತರೆ. ಇಲ್ಲದ್ರೆ ಅದು ಲೇಟ್ ಆಗುತ್ತಲ್ವ ಹಾಗೆ. ಮತ್ತು ಒಂದು ಸ್ವಲ್ಪ ಹೊತ್ತು ಆದಂಗೆ ಎಣ್ಣೆಗೆ ಹಾಕಿದ್ದು. ನೋಡಿದ್ರಲ್ಲ, ರೆಡಿ ಆಯಿತು. ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಸಹ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್, ಲವ್ ಯು ಫ್ರೆಂಡ್ಸ್.